ಪರೀಕ್ಷೆಯಲ್ಲಿ ಹಿಜಾಬ್ಗೆ ಅವಕಾಶ ಸಿಗುತ್ತಾ ಅನ್ನುವಂತಹ ಒಂದು ಪ್ರಶ್ನೆ ಸದ್ಯಕ್ಕೆ ಮುನ್ನೆಲೆಗೆ ಬರ್ತಾ ಇದೆ. ನಿನ್ನೆ ಮಧು ಬಂಗಾರಪ್ಪ ಅವರಿಗೆ ಈ ಪ್ರಶ್ನೆಯನ್ನ ಕೇಳಿದಾಗ ನೀವು ಗೃಹ ಸಚಿವರನ್ನ ಕೇಳಬೇಕು ಅಂತ ಹೇಳಿದ್ರು. ಸೊ ಈಗ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅವ್ರು ಹೇಳಿರೋದಿಷ್ಟು, ಈ ಬಗ್ಗೆ ಸುದೀರ್ಘವಾದ ಚರ್ಚೆಯ ಅವಶ್ಯಕತೆ ಇದೆ. 1 ತಿಂಗಳು ಇನ್ನೂ ಟೈಮ್ ಇದೆ, ಸಭೆ ಮಾಡಿ ತೀರ್ಮಾನವನ್ನು ಮಾಡ್ತೀವಿ ಅಂತ ಪರಮೇಶ್ವರ್ ಅವರು ಜಾಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಿನ್ನೆ ಗೃಹ ಸಚಿವರೊಂದಿಗೆ ಚರ್ಚಿಸಿ ತೀರ್ಮಾನಿಸ್ತೀವಿ, ಈ ಪ್ರಶ್ನೆಯನ್ನು ನೀವು ಅವ್ರಿಗೆ ಕೇಳಿದ್ರೆ ಬೆಟರ್ ಇರುತ್ತೆ ಅಂತ ಮಧು ಬಂಗಾರಪ್ಪ ಅವರು ಹೇಳಿದ್ರು. ಇದರ ಬೆನ್ನಲ್ಲೇ ಚರ್ಚೆಯ ಹಂತದಲ್ಲಿದೆ, ಪ್ರಸ್ತಾವನೆಯ ಹಂತದಲ್ಲಿದೆ ಅಂತ ಇವ್ರು ಹೇಳ್ತಿದ್ದಾರೆ. ಬಟ್ ಅದು ಹೆಂಗೆ ಸಾಧ್ಯ ಅನ್ನೋದು ಪ್ರಶ್ನೆ ಆಗುತ್ತೆ. ಯಾಕಂದರೆ ಸುಪ್ರೀಂ ಕೋರ್ಟ್ನಲ್ಲಿ ಇಶ್ಯೂ ಹೋಗಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಸ್ಟೇಟಸ್ ಕೋ ಮೇಂಟೈನ್ ಮಾಡಬೇಕು ನೀವು ಅಂತ ಡೈರೆಕ್ಷನ್ಸ್ ಇದೆ. ಸ್ಟೇಟಸ್ ಕೋ ಅಂದರೆ ಯಥಾಸ್ಥಿತಿ. ಹೈಕೋರ್ಟ್ನಲ್ಲಿ ಒಂದು ಜಡ್ಜ್ಮೆಂಟ್ ಬಂತಲ್ಲ, ಅದರ ಯಥಾಸ್ಥಿತಿ ಮೇಂಟೈನ್ ಮಾಡಿ ನಾವು ಪೂರ್ತಿಯಾಗಿ ವಿಲೇವಾರಿ ಮಾಡೋ ತನಕ ಅಂತ ಒಂದು ಸೂಚನೆ ಕೊಟ್ಟಿರೋದ್ರಿಂದ ಸರ್ಕಾರ ಇಲ್ಲಿ ತೀರ್ಮಾನ ತಗೊಳ್ಳೋಕೆ ಹೆಂಗೆ ಬರುತ್ತೆ ಅನ್ನೋದು ಪ್ರಶ್ನೆ. ನಾನು ಚರ್ಚೆ ಮಾಡಿ ಹೇಳ್ತೀನಮ್ಮ. ಹೋಮ್ ಮಿನಿಸ್ಟರ್ ಜೊತೆ ಚರ್ಚೆ ಮಾಡಬೇಕು. ಅದ್ರ ಬಗ್ಗೆ ನಾನು ಇವತ್ತು ಪರೀಕ್ಷಾ ಇರೋದ್ರಿಂದ ಆ ವಿಚಾರ ನಾನು ಹೆಚ್ಚು ಚರ್ಚೆ ಮಾಡೋಕ್ಕಾಗಲ್ಲ. ಏನು ನಾನು ಅದು ಚರ್ಚೆನೇ ಅದು ಹೋಮ್ ಮಿನಿಸ್ಟ್ರು ಉತ್ತರ ಕೊಡ್ತಾರೆ. ಅದಕ್ಕೆ ಅವ್ರ ಡೈರೆಕ್ಷನ್ಸ್ ಬರಲಿ, ಅದನ್ನು ಮಾಡಿ ಏನಿಲ್ಲ, ಅದ್ರ ಬಗ್ಗೆ ಏನೋ ನಾವೇನು ಚರ್ಚೆ ಮಾಡಿಲ್ಲ. ಐ ಥಿಂಕ್ ಇಟ್ಸ್ ಅ ಮ್ಯಾಟರ್ ಇನ್ ದ ಕೋರ್ಟ್, ಸೊ ಐ ಡೋಂಟ್ ಥಿಂಕ್ ವಿ ಶುಡ್ ರಿಯಲಿ ಸಿಟ್ ಆ್ಯಂಡ್ ಟಾಕ್. ಇನ್ನೂ ಅದರ ಬಗ್ಗೆ ಭಾಳ ಸುದೀರ್ಘವಾದ ಚರ್ಚೆ ಅಗತ್ಯ ಇದೆ. ಚರ್ಚೆ ಮಾಡಿ ಆ ನಂತರ ತೀರ್ಮಾನ ತಗೊಳ್ತೇವೆ. ಮಾಡ್ತೇವೆ. 1 ತಿಂಗಳು ಭಾಳ ದೊಡ್ಡ ಸಮಯನೇ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಶ್ರೀನಿವಾಸ್. ಸುಪ್ರೀಂ ಕೋರ್ಟ್ ಬಹಳ ಕ್ಲಿಯರ್ ಕಟ್ ಆಗಿ ಇಡೀ ಪ್ರಕರಣದ ಇಶ್ಯೂನ ನಾವು ವಿಲೇವಾರಿ ಮಾಡೋ ತನಕ ಸ್ಟೇಟಸ್ ಕೋ ಅನ್ನು ಮೇಂಟೈನ್ ಮಾಡಿ ಅಂತ ರಾಜ್ಯ ಸರ್ಕಾರಕ್ಕೆ ಡೈರೆಕ್ಷನ್ಸ್ ಕೊಟ್ಟಿದೆ. ಅಂದರೆ ಹೈಕೋರ್ಟ್ನ ತೀರ್ಪು ಏನಿತ್ತು ಅದು ಸರಿ ಇದೆ, ಯಥಾವತ್ ಕಾಪಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಈ ಟೈಮ್ನಲ್ಲಿ ರಾಜ್ಯ ಸರ್ಕಾರ ಇಂಟರ್ಫಿಯರ್ ಆಗೋದಕ್ಕೆ ಬರುತ್ತಾ ಅನ್ನೋದು ಪ್ರಮುಖ ಪ್ರಶ್ನೆ. ಸರ್ಕಾರದ ಚಿಂತನೆ ಏನು? ಮತ್ತಗೇನ್ ಇಲ್ಲಿ ಪೊಲಿಟಿಕಲಿ ಯೋಚನೆ ಮಾಡೋದಾದರೆ ಮುಸ್ಲಿಂ ವೋಟ್ ಬ್ಯಾಂಕು ಸಾಲಿಡ್ ಸಪೋರ್ಟರ್ಸ್ದು ಕಾಂಗ್ರೆಸ್ದು. ಸೊ ಅಡಕತೆಗಳಿದೆಯಾ ಕಾಂಗ್ರೆಸ್ ಸರ್ಕಾರ ಈ ವಿಚಾರದಲ್ಲಿ? ಮಮತಾ, ಬಹುಶಃ ಆ ರೀತಿಯಾದಂತಹ ವರ್ತನೆಗಳು ಸರ್ಕಾರದ ವಲಯದಿಂದ ಕಾಣ್ತಿದೆ. ಬಿಜೆಪಿ ಅವಧಿಯಲ್ಲಿ, ಕಳೆದ ಬಿಜೆಪಿ ಅವಧಿಯಲ್ಲಿ ಆ ಶಾಲಾ ಕಾಲೇಜುಗಳು ಮತ್ತು ಪರೀಕ್ಷಾ ಕೇಂದ್ರಗಳಿಗೆ ಹಿಜಾಬನ್ನು ನಿಷೇಧ ಮಾಡಲಾಗಿತ್ತು. ಆಗ ಒಂದಿಷ್ಟು ವಿವಾದಗಳಾಗಿತ್ತು. ಹೈಕೋರ್ಟ್ನಲ್ಲಿ ಕೂಡ ತೀರ್ಪು ಸರ್ಕಾರದ ಪರವಾಗಿ ಬಂದಿತ್ತು. ಅದಾದ ನಂತರ ಅದನ್ನು ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ. ಸದ್ಯಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ಇದೆ. ಈ ಒಂದು ಸಂದರ್ಭದಲ್ಲಿ ಶಿಕ್ಷಣ ಸಚಿವರು ಹೇಳ್ಬೋದಾಗಿತ್ತು, ಕೋರ್ಟ್ನಲ್ಲಿ ಕೇಸ್ ಇದೆ, ಈ ಬಗ್ಗೆ ನಾವೇನು ನಿರ್ಧಾರ ಮಾಡೋದಿಲ್ಲ ಅಂತ ಹೇಳ್ಬೋದಾಗಿತ್ತು. ಆದರೆ ನಿನ್ನೆ ಸಚಿವರಾದಂತಹ ಮಧು ಬಂಗಾರಪ್ಪನವರು ಗೃಹ ಸಚಿವರ ಜೊತೆ ಈ ಬಗ್ಗೆ ಚರ್ಚೆ ಮಾಡಿ ಮುಂದಿನ ತೀರ್ಮಾನವನ್ನ ಮಾಡ್ತೀವಿ ಅಂತ ಹೇಳಿಕೆಗಳನ್ನು ಕೊಟ್ಟಿರೋದ್ರಿಂದ ಇದು ಒಂದಿಷ್ಟು ವಿವಾದಕ್ಕೆ ಕಾರಣವಾಗಿದೆ. ಇವತ್ತು ಪರಮೇಶ್ವರ್ ಅವರು ಮಾತನಾಡ್ತಾ ಈ ಬಗ್ಗೆ ಸುದೀರ್ಘವಾದಂತಹ ಚರ್ಚೆ ಅವಶ್ಯಕತೆ ಇದೆ. ಇನ್ನೊಂದು ತಿಂಗಳು ಪರೀಕ್ಷೆ, PUC ಮತ್ತೆ SSLC ಪರೀಕ್ಷೆಗಳು ಇನ್ನೊಂದು ತಿಂಗಳಲ್ಲಿ ಪ್ರಾರಂಭ ಆಗುತ್ತೆ. ಆ 1 ತಿಂಗಳ ಅವಧಿಯಲ್ಲಿ ಸಭೆಯನ್ನ ಮಾಡಿ ಮುಂದಿನ ನಿರ್ಧಾರಗಳನ್ನ ಮಾಡ್ತೀವಿ ಅಂತ ಹೇಳೋದ್ರಿಂದ ಎಲ್ಲ ಒಂದ್ ಕಡೆ ಪಾಸಿಟಿವ್ ಆಗಿ ಏನಾದ್ರೂ ಸರ್ಕಾರ ಇದೆಯಾ ಅನ್ನುವಂತಹ ಅನುಮಾನಗಳು ಕಾರಣ ಆಗುತ್ತೆ. ಕೋರ್ಟ್ ನಲ್ಲಿ ಇರುವಂತಹ ವಿಚಾರದ ಮಧ್ಯೆನೆ ಇದರ ಬಗ್ಗೆ ನಿರ್ಧಾರ ಮಾಡುವಂತದ್ದು ಎಷ್ಟು ಸರಿ ಅನ್ನುವಂಥದ್ದು ಈಗಿರುವಂತಹ ಪ್ರಶ್ನೆ. ಹಾಗಾಗಿ ಸಭೆಯ ಬಳಿಕ ಯಾವ ನಿರ್ಧಾರಗಳನ್ನ ಸರ್ಕಾರ ತೆಗೆದುಕೊಳ್ಳುತ್ತೆ ಕಾದ್ ನೋಡಬೇಕು. ಆದ್ರೆ ಸದ್ಯಕ್ಕೆ ಮಾತ್ರ ಸುಪ್ರೀಂ ಕೋರ್ಟ್ ನಲ್ಲಿ ಕೇಸ್ ಇರೋದ್ರಿಂದ ಯಥಾ ಪ್ರಕಾರವಾಗಿ ಇದೆ. ಕಳೆದ ಪರೀಕ್ಷೆಯಲ್ಲೂ ಕೂಡ ಹಿಜಾಬ್ಗೆ ಅವಕಾಶವನ್ನ ಕೊಟ್ಟಿರು. ಅಂದ್ರೆ ಕಾಂಗ್ರೆಸ್ ಸರ್ಕಾರ ಬಂದಂತ ಸಂದರ್ಭದಲ್ಲಿ ಆದಂತಹ ಪರೀಕ್ಷೆಗಳಿಗೆ ಹಿಜಾಬ್ಗೆ ಅವಕಾಶವನ್ನ ಕೊಟ್ಟಿರಲಿಲ್ಲ. ಈ ವರ್ಷ ಆಗುವಂತ ಪರೀಕ್ಷೆಗೆ ಅವಕಾಶ ಕೊಡ್ತಾರಾ ಇಲ್ಲ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗತ್ತೆ. ಮಮತಾ, ಧನ್ಯವಾದ ಶ್ರೀನಿವಾಸ್ ತಮ್ಮೆಲ್ಲ ಮಾಹಿತಿಗಾಗಿ.